ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಬಯಾಲಜಿ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆಂಜಿಯೋಸ್ಪರ್ಮ್ಸ್ ಚಾಪ್ಟರ್ನಲ್ಲಿ ಬರುವಂಥ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪಿಸ್ಟಿಲ್, ಮೆಗಾಸ್ಪೊರೆಂಜಿಯಮ್ ಆರ್ ಓವುಲ್ ಆ್ಯಂಡ್ ಎಂಬ್ರಿಯೋಸ್ಯಾಕ್. ಈ ಮೂರು ಸ್ಟ್ರಕ್ಚರ್ಸ್ಗೆ ಒಟ್ಟಾಗಿ ನಾವು ಗೈನೋಯೇಷಿಯಮ್ ಅಂತ ಹೇಳ್ತೀವಿ. ಸೊ ಗೈನೋಯೇಷಿಯಮ್ ರಿಪ್ರೆಸೆಂಟ್ಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಫಸ್ಟ್ ನಾವು ಪಿಸ್ಟಿಲ್ ಬಗ್ಗೆ ಸ್ಟಡಿ ಮಾಡೋಣ. ಗೈನೋಯೇಷಿಯಮ್ ಮೇ ಕನ್ಸಿಸ್ಟ್ ಆಫ್ ಸಿಂಗಲ್ ಪಿಸ್ಟಿಲ್ ದಟ್ ಈಸ್ ಕಾಲ್ಡ್ ಆಸ್ ಮೊನೊಕಾರ್ಪೆಲರಿ. ಈ ಗೈನೋಯೇಷಿಯಮ್ ಸ್ಟ್ರಕ್ಚರ್ನ ನೋಡಿದರೆ ಸಿಂಗಲ್ ಪಿಸ್ಟಿಲ್ ಪ್ರೆಸೆಂಟ್ ಇತ್ತಂದರೆ ಅದಕ್ಕೆ ನಾವು ಮೊನೊಕಾರ್ಪೆಲರಿ ಅಂತ ಹೇಳ್ತೀವಿ. ಮೊನೊ ಅಂತಂದರೆ ಸಿಂಗಲ್, ಕಾರ್ಪೆಲರಿ ಅಂತ ಯಾಕೆಂದರೆ ಪಿಸ್ಟಿಲ್ಗೆ ಇನ್ನೊಂದು ಹೆಸರು ಕಾರ್ಪೆಲ್. ಸೊ ಸಿಂಗಲ್ ಪಿಸ್ಟಿಲ್ ಪ್ರೆಸೆಂಟ್ ಇರೋದ್ರಿಂದ ಮೊನೊಕಾರ್ಪೆಲರಿ ಅಂತ ಹೇಳ್ತೀವಿ. ಆರ್ ಮೇ ಕನ್ಸಿಸ್ಟ್ ಮೋರ್ ದ್ಯಾನ್ ಒನ್ ಪಿಸ್ಟಿಲ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಮಲ್ಟಿಕಾರ್ಪೆಲರಿ. ಸಿಂಗಲ್ ಪಿಸ್ಟಿಲ್ ಪ್ರೆಸೆಂಟ್ ಇರ್ಬೋದು ಅಥವಾ ಮಲ್ಟಿಪಲ್ ಅಂತಂದರೆ ಮೋರ್ ದೆನ್ ಒನ್ ಪಿಸ್ಟಿಲ್ ಕೂಡ ಪ್ರೆಸೆಂಟ್ ಇರ್ಬೋದು. ಮೋರ್ ದೆನ್ ಒನ್ ಪಿಸ್ಟಿಲ್ ಪ್ರೆಸೆಂಟ್ ಇತ್ತು ಅಂದರೆ ಅದಕ್ಕೆ ನಾವು ಮಲ್ಟಿಕಾರ್ಪೆಲರಿ ಅಂತ ಹೇಳ್ತೀವಿ. When there are more than one pistil, they may be fused together. This structure is called as syncarpus. ಯಾವಾಗ ಮೋರ್ ದೆನ್ ಒನ್ ಪಿಸ್ಟಿಲ್ ಪ್ರೆಸೆಂಟ್ ಇರುತ್ತೆ ಆವಾಗ ಆ ಪಿಸ್ಟಿಲ್ಸು ಒಂದಕ್ಕೊಂದು ಫ್ಯೂಸ್ ಆಗಿರುವಂತಹ ಸ್ಟ್ರಕ್ಚರ್ ಆಗಿ ಅಪಿಯರ್ ಆಗ್ಬೋದು. ಇಂಥ ಸ್ಟ್ರಕ್ಚರ್ಗೆ ನಾವು ಸಿಂಕಾರ್ಪಸ್ ಅಂತ ಹೇಳ್ತೀವಿ. ಅಥವಾ ಆ ಪಿಸ್ಟಿಲ್ಸು ಫ್ರೀ ಆಗಿ ಅರೇಂಜ್ ಆಗಿರ್ಬೋದು. ಈ ರೀತಿ ಫ್ರೀ ಆಗಿ ಅರೇಂಜ್ ಆಗಿದ್ದು ಅಂದರೆ ಅದಕ್ಕೆ ನಾವು ಎಪೋಕಾರ್ಪಸ್ ಅಂತ ಹೇಳ್ತೀವಿ. ಇವಾಗ ನಾವು ಪಾರ್ಟ್ಸ್ ಆಫ್ ಪಿಸ್ಟಿಲ್ ಬಗ್ಗೆ ನೋಡೋಣ. ಪಾರ್ಟ್ಸ್ ಆಫ್ ಪಿಸ್ಟಿಲ್ ಆರ್ ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಸ್ಟಿಗ್ಮಾ ಸರ್ವ್ಸ್ ಆ್ಯಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್. ಬಿಕಾಸ್ ಯಾವಾಗ ಪಾಲಿನೇಷನ್ ಆಗ್ತಿರುತ್ತೆ ಆವಾಗ ಪಾಲಿನೇಟರ್ಸು ಪೋಲನ್ ಗ್ರೇನ್ಸನ್ನು ಬ್ರಿಂಗ್ ಮಾಡತ್ವೆ. ಆ ಬ್ರಿಂಗ್ ಮಾಡಿರುವಂತಹ ಪೋಲನ್ ಗ್ರೇನ್ಸು ಈ ಪಿಸ್ಟಿಲ್ ಮೇಲೆ ಲ್ಯಾಂಡ್ ಆಗೋದ್ರಿಂದ ಈ ಸ್ಟಿಗ್ಮಾಗೆ ನಾವು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಸ್ಟೈಲ್ ಈಸ್ ದ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬಿನೀತ್ ದ ಸ್ಟಿಗ್ಮಾ. ಸೈಡ್ನಲ್ಲಿ ಕೊಟ್ಟಿರುವಂಥ ಡೈಗ್ರಾಮ್ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟಿಗ್ಮಾದ ಬಿನೀತ್ ಅಂತಂದರೆ ಸ್ಟಿಗ್ಮಾದ ಪಾರ್ಟದು ಕೆಳಗಡೆ ಬರುವಂಥ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟಿಗೆ ನಾವು ಸ್ಟೈಲ್ ಅಂತ ಹೇಳ್ತೀವಿ. ದ ಬೇಸಲ್ ಬಲ್ಜ್ಡ್ ಪಾರ್ಟ್ ಆಫ್ ದ ಪಿಸ್ಟಿಲ್ ಈಸ್ ಕಾಲ್ಡ್ ಆಸ್ ಓವರಿ. ಪಿಸ್ಟಿಲ್ನ ಬಲ್ಜ್ಡ್ ಪಾರ್ಟ್ ಅಂತಂದರೆ ಉಬ್ಬಿದ ಪಾರ್ಟಿಗೆ ನಾವು ಓವರಿ ಅಂತ ಹೇಳ್ತೀವಿ. ಇದು ಎಂಡಲ್ಲಿ ಕಂಡುಬರುವಂಥ ಸ್ಟ್ರಕ್ಚರ್ ಆಗಿದೆ. ಓವರಿ ಹ್ಯಾಸ್ ಓವರಿಯನ್ ಕ್ಯಾವಿಟಿ ಆರ್ ಚೇಂಬರ್ ಆರ್ ಲೋಕ್ಯೂಲ್. ಈ ಓವರಿಯಲ್ಲಿ ಓವರಿಯನ್ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ಓವರಿಯನ್ ಚೇಂಬರ್ ಅಂತ ಹೇಳ್ತೀವಿ ಅಥವಾ ಲೋಕ್ಯೂಲ್ ಅಂತ ಹೇಳ್ತೀವಿ. ಈ ಲೋಕ್ಯೂಲ್ನಲ್ಲಿ ಪ್ಲಾಸೆಂಟಾ ಪ್ರೆಸೆಂಟ್ ಇರುತ್ತೆ. ಇವಾಗ ಪ್ಲಾಸೆಂಟಾ ಅಂದರೆ ಏನು ಅಂತ ನೋಡೋಣ. Placenta is a specialized tissue present on the inner wall of the ovary that bears and nourishes ovules. ಈ ಓವರಿಯ ಇನ್ನರ್ ವಾಲ್ನಲ್ಲಿ ಪ್ರೆಸೆಂಟ್ ಇರುವಂಥ ಸ್ಪೆಷಲೈಸ್ಡ್ ಟಿಶ್ಯೂಗೆ ನಾವು ಪ್ಲಾಸೆಂಟಾ ಅಂತ ಹೇಳ್ತೀವಿ. ಈ ಪ್ಲಾಸೆಂಟಾದಲ್ಲಿ ಓವುಲ್ಸ್ ಪ್ರೆಸೆಂಟ್ ಇರುತ್ತವೆ. ಈ ಓವುಲ್ಸ್ಗೆ ಈ ಪ್ಲಾಸೆಂಟಾ ನರಿಶ್ಮೆಂಟನ್ನು ಕೊಡುತ್ತೆ. ಈಗ ನೆಕ್ಸ್ಟ್ ಸ್ಟ್ರಕ್ಚರ್ ಓವುಲ್ ಅಥವಾ ಮೆಗಾಸ್ಪೊರೆಂಜಿಯಮ್ ಅನ್ನು ನೋಡೋಣ. ಮೆಗಾಸ್ಪೊರೆಂಜಿಯಮ್ ಅರೈಸ್ ಫ್ರಮ್ ಪ್ಲಾಸೆಂಟಾ. ಇವಾಗಲೇ ನಾವು ಹೇಳಿದ್ವಿ ಪ್ಲಾಸೆಂಟಾದಲ್ಲಿ ಓವುಲ್ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ನಾವು ಅರೈಸ್ ಫ್ರಮ್ ಪ್ಲಾಸೆಂಟಾ ಅಂತ ಹೇಳ್ಬೋದು. ಕಾಮನ್ಲಿ ಕಾಲ್ಡ್ ಆಸ್ ಓವುಲ್ಸ್. ಮೆಗಾಸ್ಪೊರೆಂಜಿಯಮ್ಗೆ ಕಾಮನ್ ಆಗಿ ನಾವು ಓವುಲ್ ಅಂತ ಹೇಳ್ತೀವಿ. ಮೆಗಾಸ್ಪೊರೆಂಜಿಯಮ್ ಅಂತಂದರೆ ಸಿಂಗ್ಯುಲರ್ ಅಂತಂದರೆ ಸಿಂಗಲ್ ಓವುಲ್ ಅಂತ ಅರ್ಥ. ಮೆಗಾಸ್ಪೊರೆಂಜಿಯಾ ಅಂತಂದರೆ ಪ್ಲೂರಲ್ ಅಂತಂದರೆ ಮೋರ್ ದೆನ್ ಒನ್ ಓವುಲ್ ಅಂತ ಅರ್ಥ. ಸೊ ಇದು ಮೆಗಾಸ್ಪೊರೆಂಜಿಯಮ್ ಅಂತಂದರೆ ಓವುಲ್, ಮೆಗಾಸ್ಪೊರೆಂಜಿಯಾ ಅಂತಂದರೆ ಓವುಲ್ಸ್. ಓವುಲ್ ಈಸ್ ಅ ಸ್ಮಾಲ್ ಸ್ಟ್ರಕ್ಚರ್ ಅಟ್ಯಾಚ್ಡ್ ಟು ಪ್ಲಾಸೆಂಟಾ
ಬೈ ಮೀನ್ಸ್ ಆಫ್ ಸ್ಟಾಕ್ ಕಾಲ್ಡ್ ಫನಿಕಲ್. ಈ ಓವುಲ್ ಅನ್ನೋದು ಒಂದು ಸ್ಮಾಲ್ ಸ್ಟ್ರಕ್ಚರ್ ಇದೆ. ಸೊ ಈಗಾಗಲೇ ನಮಗೆ ಗೊತ್ತು ಇದು ಪ್ಲಾಸೆಂಟ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಸೊ ಇದು ಪ್ಲಾಸೆಂಟಾಗಿ ಅಟ್ಯಾಚ್ ಆಗಿರುತ್ತೆ. ಈ ಅಟ್ಯಾಚ್ ಆಗೋಕ್ಕೆ ಒಂದು ಸ್ಮಾಲ್ ಸ್ಟಾಕ್ ಹೆಲ್ಪ್ ಮಾಡುತ್ತೆ. ಈ ಸ್ಟಾಕಿಗೆ ನಾವು ಫನಿಕಲ್ ಅಂತ ಹೇಳ್ತೀವಿ. ಬಾಡಿ ಆಫ್ ಓವುಲ್ ಫ್ಯೂಸಸ್ ವಿತ್ ಫನಿಕಲ್ ಇನ್ ದ ರೀಜನ್ ಕಾಲ್ಡ್ ಎಸ್ ಹೀಲಮ್. ಈ ಓವುಲ್ ಬಾಡಿ ಫನಿಕಲ್ಗೆ ಫ್ಯೂಸ್ ಆಗಿರುತ್ತೆ. ಈ ಫ್ಯೂಸ್ ಆಗಿರುವಂಥ ರೀಜನ್ಗೆ ನಾವು ಹೀಲಮ್ ಅಂತ ಹೇಳ್ತೀವಿ. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಹೀಲಮ್ ಈಸ್ ದ ಜಂಕ್ಷನ್ ಬಿಟ್ವೀನ್ ಓವುಲ್ ಆ್ಯಂಡ್ ಫನಿಕಲ್. ಈಚ್ ಓವುಲ್ ಹ್ಯಾಸ್ ಒನ್ ಆರ್ ಮೋರ್ ದೆನ್ ಒನ್ ಪ್ರೊಟೆಕ್ಟಿವ್ ಕವರಿಂಗ್ಸ್ ಕಾಲ್ಡ್ ಎಸ್ ಇಂಟೆಗ್ಯುಮೆಂಟ್ಸ್. ಈ ಓವುಲ್ಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರುತ್ತೆ. ಸೊ ಇದಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರೊಟೆಕ್ಟಿವ್ ಲೇಯರ್ಸ್ ಪ್ರೆಸೆಂಟ್ ಇರುತ್ತೆ. ಈ ಪ್ರೊಟೆಕ್ಟಿವ್ ಕವರಿಂಗ್ಸ್ಗೆ ನಾವು ಇಂಟೆಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ಇಂಟೆಗ್ಯುಮೆಂಟ್ಸ್? ಇಂಟೆಗ್ಯುಮೆಂಟ್ಸ್ ಆರ್ ದ ಪ್ರೊಟೆಕ್ಟಿವ್ ಕವರಿಂಗ್ಸ್ ಆಫ್ ಓವುಲ್ ಅಂತ ಹೇಳ್ಬೋದು. ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ದ ನ್ಯೂಸೆಲಸ್ ಎಕ್ಸೆಪ್ಟ್ ಆಟ್ ಮೈಕ್ರೋಪೈಲ್. ಓವುಲ್ ಸ್ಟ್ರಕ್ಚರ್ನಲ್ಲಿ ನ್ಯೂಸೆಲಸ್ ಅನ್ನುವಂತಹ ಪಾರ್ಟ್ ಪ್ರೆಸೆಂಟ್ ಇರುತ್ತೆ. ನ್ಯೂಸೆಲಸ್ ಅಂತಂದರೆ ಏನು ಮುಂದೆ ನೋಡೋಣ. ಈ ನ್ಯೂಸೆಲಸ್ ಪಾರ್ಟನ್ನು ಈ ಇಂಟೆಗ್ಯುಮೆಂಟ್ ಎನ್ಸರ್ಕಲ್ ಮಾಡಿರುತ್ತೆ ಎಕ್ಸೆಪ್ಟ್ ಮೈಕ್ರೋಪೈಲ್ ಪಾರ್ಟ್. ಓವುಲ್ನಲ್ಲಿ ಬರುವಂಥ ಮೈಕ್ರೋಪೈಲ್ ಅನ್ನುವಂತಹ ಪಾರ್ಟನ್ನು ಹೊರತುಪಡಿಸಿ ಉಳಿಕಿದ ಸ್ಟ್ರಕ್ಚರ್ಗೆ ಟೋಟಲ್ ಆಗಿ ನಾವು ನ್ಯೂಸೆಲಸ್ ಅಂತ ಹೇಳ್ತೀವಿ. ಓವಲ್ನಲ್ಲಿರುವಂಥದ್ದು ಈ ನ್ಯೂಸೆಲಸ್ ಪಾರ್ಟನ್ನು ಇದು ಎನ್ಸರ್ಕಲ್ ಮಾಡಿರುತ್ತೆ ಎಕ್ಸೆಪ್ಟ್ ದ ಮೈಕ್ರೋಪೈಲ್ ಪಾರ್ಟ್ ಪ್ರೆಸೆಂಟ್ ಇನ್ ದ ಓವಲ್. ನ್ಯೂಸೆಲಸ್ ಅಂದರೆ ಏನು ನೋಡೋಣ. ಮಾಸ್ ಆಫ್ ಸೆಲ್ಸ್ ಎನ್ಕ್ಲೋಸ್ಡ್ ವಿದಿನ್ ದ ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ ಅಂತಂದರೆ ಏನು ನೋಡಿದ್ದೀವಿ. ಇಂಟೆಗ್ಯುಮೆಂಟ್ ಅಂತಂದರೆ ಓವಲ್ನ ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ಬೋದು. ಈ ಪ್ರೊಟೆಕ್ಟಿವ್ ಲೇಯರ್ನಲ್ಲಿ ಬರುವಂಥ ಮಾಸ್ ಆಫ್ ಸೆಲ್ಗೆ ನಾವು ನ್ಯೂಸೆಲಸ್ ಅಂತ ಹೇಳ್ತೀವಿ. ಈ ನ್ಯೂಸೆಲಸ್ನಲ್ಲಿ ಪ್ರೆಸೆಂಟ್ ಇರುವಂತಹ ಸೆಲ್ಸ್ಗಳಲ್ಲಿ ರಿಸರ್ವ್ ಫುಡ್ ಮಟೀರಿಯಲ್ ಇರುತ್ತೆ. ಇನ್ಸೈಡ್ ದ ನ್ಯೂಸೆಲಸ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಪ್ರೆಸೆಂಟ್. ಈ ನ್ಯೂಸೆಲಸ್ನ ಒಳಗಡೆ ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ, ಅದು ಪ್ರೆಸೆಂಟ್ ಇರುತ್ತೆ. ಫೀಮೇಲ್ ಗ್ಯಾಮೆಟೋಫೈಟ್ ಅಂತಂದರೆ ಫೀಮೇಲ್ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಸ್ಟ್ರಕ್ಚರ್ಗೆ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಂತೀವಿ. ಸೊ ಅದು ಯಾವ ಸ್ಟ್ರಕ್ಚರು? ಅದು ಎಂಬ್ರಿಯೋ ಸ್ಯಾಕ್. ಚಲಾಜಾ ಈಸ್ ಪ್ರೆಸೆಂಟ್ ಅಪೋಸಿಟ್ ಟು ದ ಮೈಕ್ರೋಪೈಲ್ ಎಂಡ್ ರೀಪ್ರೆಸೆಂಟಿಂಗ್ ದ ಬೇಸಲ್ ಪಾರ್ಟ್ ಆಫ್ ದಿ ಓವುಲ್. ಚಲಾಜ ಅನ್ನುವಂಥ ಒಂದು ಪಾರ್ಟು ಓವಲ್ನಲ್ಲಿ ಪ್ರೆಸೆಂಟ್ ಇರುವಂಥ ಪಾರ್ಟು ಮೈಕ್ರೋಪೈಲ್ ಎಂಡ್ಗೆ ಅಪೋಸಿಟಾಗಿ ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ನಾವು ಬೇಸಲ್ ಪಾರ್ಟ್ ಆಫ್ ದ ಓವುಲ್ ಅಂತ ಹೇಳ್ತೀವಿ. ಓವುಲ್ ಜನರಲಿ ಕನ್ಸಿಸ್ಟ್ ಆಫ್ ಸಿಂಗಲ್ ಎಂಬ್ರಿಯೋಸ್ಯಾಕ್. ಕಾಮನ್ ಆಗಿ ಎಲ್ಲ ಓವುಲ್ಗಳಲ್ಲಿ ಸಿಂಗಲ್ ಎಂಬ್ರಿಯೋಸ್ಯಾಕ್ ಪ್ರೆಸೆಂಟ್ ಇರುತ್ತೆ. ಬಟ್ ಸಮ್ ಎಕ್ಸೆಪ್ಷನಲ್ ಕೇಸಸ್ಗಳಲ್ಲಿ ಎಂಬ್ರಿಯೋಸ್ಯಾಕು ಮಲ್ಟಿಪಲ್ ಆಗಿ ಪ್ರೆಸೆಂಟ್ ಇರ್ಬೋದು. ಇವಾಗ ನಾವು ಲಾಸ್ಟ್ ಪಾರ್ಟ್ನ ನೋಡೋಣ. ಎಂಬ್ರಿಯೋಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್. Embryosac is also called as female gametophyte because it produces female gametes. It is present inside the ovule. ಓವುಲ್ನ ಒಳಗಡೆ ಈ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋಸ್ಯಾಕ್ ಪ್ರೆಸೆಂಟ್ ಇರುತ್ತೆ. ಓವುಲ್ ಜನರಲಿ ಕಂಟೇನ್ ಸಿಂಗಲ್ ಎಂಬ್ರಿಯೋಸ್ಯಾಕ್. ಜನರಲಿ ಓವುಲ್ನಲ್ಲಿ ಒಂದೇ ಎಂಬ್ರಿಯೋಸ್ಯಾಕ್ ಪ್ರೆಸೆಂಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಮೈಕ್ರೋಸ್ಪೊರೋಜೆನೆಸಿಸ್, ಮೆಗಾಸ್ಪೊರೋಜೆನೆಸಿಸ್ ಮತ್ತು ಎಂಬ್ರಿಯೋಸ್ಯಾಕ್ ಫಾರ್ಮೇಷನ್ ಹೇಗಾಗತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.